ಅಣ್ಣ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನ್ ಮಗು, ಯಾರಮ್ಮ ನೀನು? ಇಲ್ಲಿಗೆ ಯಾಕೆ ಬಂದಿದೀಯಾ? ಅಣ್ಣ ನಾನು ಒಳಗಡೆ ಬರ್ಬೋದಾ? ಒಳಗ? ಇದು ಆಟ ಆಡೋ ಸ್ಥಳ ಅಲ್ಲ, ಹೋಗು. ಗೊತ್ತು, ಇದು ಶಕ್ತಿ ದೇವರ ಮನೆ ತಾನೆ? ಹೌದು, ಇದು ಶಕ್ತಿ ದೇವರ ಮನೆನೇ. ನಿನ್ಗೆ ಯಾರು ಹೇಳಿದ್ರು? ನನಗೆ ಅದೆಲ್ಲ ಗೊತ್ತು. ನಾನು ಶಕ್ತಿ ದೇವರನ್ನ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ನನ್ನನ್ನ ಒಳಗ್ ಬಿಡಿ. ಹೇ, ಇಲ್ಲ ಇಲ್ಲ, ಹಾಗೆಲ್ಲ ಬರೋ ಹಾಗಿಲ್ಲ. ಯಾಕೆ? ಯಾಕೆ ಬರಲ್ಲ? ನೋಡು, ಹಾಗೆಲ್ಲ ಅವ್ರನ್ನ ಯಾರು ಬೇಕವ್ರು ನೋಡೋ ಹಾಗಿಲ್ಲ. ನೀನು ಸುಮ್ಮನೆ ಹೋಗು. ನೀನು ಅವ್ರನ್ನೆಲ್ಲ ನೋಡೋಕ್ಕಾಗಲ್ಲ. ಇದು ಹುಡುಗಾಟ ಅಲ್ಲ. ಇಲ್ಲ, ನನ್ನನ್ನು ಬಿಡಿ. ನಾನು ನೋಡ್ಲೇಬೇಕು ಅವರನ್ನ. ಸುಮ್ಮನೆ ನೋಡ್ಬೇಕು ಅಂದ್ರೆ ಹೇಗೆ? ಏನು ವಿಷಯ? ಯಾವ ಕಾರಣಕ್ಕೆ ಇಲ್ಲಿ ಬಂದಿದೀಯ ನೀನು? ಅವ್ರ ಹತ್ರ ನಿನ್ಗೇನು ಕೆಲಸ? ಏನೇ ವಿಷಯ ಇದ್ರೆ ನನ್ನ ಹತ್ರ ಹೇಳು, ನಾನು ಅವ್ರಿಗೆ ತಿಳಿಸ್ತೀನಿ. ಇಲ್ಲ ಇಲ್ಲ, ನಾನು ಅವರನ್ನೇ ನೋಡ್ಬೇಕು ಅಂತ ಬಂದಿದ್ದೀನಿ. ನಾನು ಈ ವಿಷಯನ ಅವರಿಗೆ ಹೇಳಬೇಕು. ನಿಮಗೆಲ್ಲ ಹೇಳಾಗಿಲ್ಲ. ನನ್ನನ್ನು ಒಳಗಡೆ ಬಿಡಿ, ನಾನು ಹೋಗ್ತೀನಿ. ನೋಡು, ಒಳಗಡೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಅವರು ಹುಷಾರಿಲ್ಲದೆ ಮಲ್ಕೊಂಡಿದ್ದಾರೆ. ಸುಮ್ಮನೆ ಅವ್ರಿಗೆ ತೊಂದರೆ ಮಾಡಬೇಡ. ಹೇಗೋ ಬರೋದು ಬಂದಿದೀಯಾ, ಕೃಷ್ಣನ ದರ್ಶನ ಮಾಡ್ಕೊಂಡು ಹೋಗು. ಓ, ಕೃಷ್ಣನ್ ನೋಡೋ ನೆಪದಲ್ಲಿ ನಾನು ತಾತನ್ನು ಮಾತಾಡ್ಸ್ಕೊಂಡು ಬಂದ್ಬಿಡ್ಬೋದು. ಈ ಅಣ್ಣಂಗೆ ಗೊತ್ತಾಗಲ್ಲ. ಒಂದೇ ಒಂದು ಕ್ಷಣ ಅಷ್ಟೇ ಸರ್. ಇನ್ನೇನು ಇವ್ರನ್ನ ಗಾಡಿ ಬಂದು ಗುದ್ದು ಬಿಡಬೇಕಿತ್ತು. ಅಷ್ಟರಲ್ಲಿ ನಾನು ನೋಡ್ಕೊಂಡಿದ್ದಕ್ಕಾಯ್ತು. ಇಲ್ಲಾಂದಿದ್ರೆ ಇವತ್ತೊಂದು ದುರಂತ ನಡೆದೇ ಹೋಗೋದು. ಖಂಡಿತವಾಗಿಯೂ ಇದು ಆ ಸ್ವರ್ಣ ಕಡೆಯವ್ರದೇ ಕೆಲಸ. ನೀವು ಯಾರನ್ನಾದರೂ ಗುರುತಿಸಿದ್ರಾ? ಆ ಗಾಡೀಲಿದ್ದವರು ನಿಮ್ಮ ಕಣ್ಗೆ ಯಾರಾದರೂ ಬಿದ್ರಾ? ಇಲ್ಲ ಸರ್, ಯಾರೂ ಕಣ್ಣಿಗೆ ಬಿದ್ದಿಲ್ಲ. ಆದರೆ ಆ ಗಾಡಿ ಹಿಂದೆ ಒಂದು ತಲೆಬುರುಡೆ ಚಿಹ್ನೆ ಇತ್ತು. ಏನು, ತಲೆಬುರುಡೆ ಚಿಹ್ನೆನಾ? ಹೌದು ಸರ್, ಗಾಡಿ ಹಿಂದೆ ತಲೆಬುರುಡೆ ಚಿಹ್ನೆ ಇತ್ತು. ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅದು ಸ್ವರ್ಣ ಅಲ್ಲದೆ ಬೇರೆ ಯಾರೂ ಅಲ್ಲ. ನಾನು ವಿಚಾರಿಸ್ಕೊಳ್ತೀನಿ, ನೀವು ಹೊರಡಿ. ಸರಿ ಸರ್, ನಾವಿನ್ನು ಬರ್ತೀವಿ. ಸರಿ, ಹೊರಡಿ. ಇವರನ್ನ ಶಕ್ತಿ ದೇವ ತಾತ. ಹಾಗಿದ್ಮೇಲೆ ನನ್ನ ಸಾಲಿಗ್ರಾಮದ ಕಲ್ ಸಿಗತ್ತೆ. ಗುರುಗಳೇ, ಗುರುಗಳೇ, ನೀವು ಔಷಧಿ ತಗೊಂಡಿರಲಿಲ್ವಲ್ಲ, ಅದಕ್ಕೆ ಕೊಡೋಣ ಅಂತ ಬಂದೆ. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಯಾರನ್ನೂ ಹೊರಗಡೆ ಬಿಡಬೇಡ. ಸರಿ ಗುರುಗಳೇ. ನೀನು ಬಾಗಿಲು ಹಾಕ್ಕೊಂಡು ಹೊರಗಡೆ ಹೋಗು. ಸರಿ ಗುರುಗಳೇ. ಬಾ ಮಗು ಹೊರಗಡೆ.
ಮಗು. ನಾನು ಬಂದಿದ್ದು ನಿಮಗೆ ಗೊತ್ತಾಗೋಯ್ತು ತಾತ? ನೀನು ಕಳ್ಳ ಹೆಜ್ಜೆ ಇಟ್ಕೊಂಡು ಹೊರಗಡೆ ಬಂದಿದ್ದು ನನಗೆ ಗೊತ್ತಾಯ್ತು ಕಂದ. ಎದ್ದಳು ಮಗು. ಏನ್ ನಿನ್ನ ಹೆಸರು? ಹಿರಣ್ಮಯ್ಯ ಅಂತ. ಹೆಸರು ಚೆನ್ನಾಗಿದೆ. ನಿನ್ನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಆದರೆ ಅಷ್ಟೇ ಬೇಸರನೂ ಆಯಿತು. ಬೇಸರ ಯಾಕೆ ಆಗ್ತಿದೆ ತಾತ? ಯಾಕೆ ಅಂದರೆ ನೀನು ಕಳ್ಳತನದಲ್ಲಿ ನಾನು ಕೋಡಿ ಒಳಗಡೆ ಬಂದಿವಲ್ಲ, ಅದಕ್ಕೆ. ಹಾಗೆ ಮಾಡೋದು ತಪ್ಪಲ್ವೇ? ಇಲ್ಲ ತಾತ, ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮಗೇನೋ ಹೇಳಬೇಕು ಅಂತ ನಾನು ನಿಮ್ಮವ್ರ ಹತ್ರ ತುಂಬ ಕೇಳ್ಕೊಂಡೆ. ಆದರೆ ಅವರು ನಿನ್ನನ್ನು ಒಳಗೆ ಬಿಡೋದೇ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ನಾನು ನಿಮ್ಮನ್ನ ನೋಡದೆ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಅವರಿಗೆ ಗೊತ್ತಾಗ್ತಾ ಇದ್ದಂಗೆ ನಾನು ಇಲ್ಲಿ ಒಳಗಡೆ ಬಂದ್ಬಿಟ್ಟೆ. ಬೇಸರ ಮಾಡ್ಕೊಂಬಿಡಿ ತಾತ, ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬಿಡಿ. ಇರಲಿ, ಹೇಳು. ಈ ಮುದುಕನ ಹತ್ರ ನೀನು ಮಾತಾಡೋದು ಏನಿರುತ್ತೆ? ನನ್ನನ್ನು ನೋಡಿ ನಿನಗೆ ಏನಾಗಬೇಕಾಗಿದೆ ಪುಟ್ಟ? ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ ನನಗೆ. ಈಗ ನೀವೇ ನನ್ನನ್ನು ಕಾಪಾಡಬೇಕು. ವಯಸ್ಸು ಚಿಕ್ಕದಾದರೂ ದೊಡ್ಡದಾಗಿ ಮಾತಾಡ್ತೀಯ. ಏನು ವಿಷಯ ಅಂತ ಬಿಡಿಸೇಳು. ನಾನು ಚಕ್ರಪುರಿಯಿಂದ ಬಂದಿದ್ದೀನಿ ತಾತ. ನಿಮ್ಮ ಹತ್ರ ಸಾಲಿಗ್ರಾಮದ ಕಲ್ಲಿದೆಯಲ್ಲ, ಅದಕ್ಕೆ ಬಂದಿದ್ದೀನಿ. ಇವತ್ತು ಆ ರಶ್ಮಿಗೆ ಇನ್ನೊಂದು ಭಯ ಹುಟ್ಟಿಸಿದ್ದೀವಿ. ಇಷ್ಟೊತ್ತುಗವಳು ಬದುರುಗುಟ್ಟು ಹೋಗಿರ್ತಾಳೆ. ಇನ್ಮೇಲೆ ನಾವು ಜೋಪಾನವಾಗಿರಬೇಕು. ನಾವೆಲ್ಲೇ ಇದ್ರೂ ನಮ್ಮನ್ನ ಹುಡುಕ್ಬೇಕಂತ ಹೇಳಿರ್ತಾಳೆ. ಅದು ಹೇಗೆ ಹುಡುಕ್ತಾಳೋ ನಾವು ನೋಡೋಣ. ಏನು? ಸಾಲಿಗ್ರಾಮದ ಕಲ್ಲ? ಹೌದು ತಾತ, ಸಾಲಿಗ್ರಾಮದ ಕಲ್ಲು ಹುಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಿಮ್ಮ ಹತ್ರ ಸಾಲಿಗ್ರಾಮದ ಕಲ್ಲು ಸಿಗತ್ತೆ ಅಂತ ನಂಗೆ ಗೊತ್ತಾಯ್ತು. ನೀವು ದೊಡ್ಡ ಮನ್ಸು ಮಾಡಿ ನಂಗೆ ಕೊಟ್ರೆ ನಾನು ತಗೊಂಡು ಹೋಗ್ತೀನಿ. ನೀನು ಸಾಲಿಗ್ರಾಮದ ಕಲ್ಲು ತಗೊಂಡು ಹೋಗಿ ಬಂದಿದೀಯಾ? ಹೌದು ತಾತ, ಯಾಕೆ? ಅಲ್ಲ ಕಂದ, ನೀನೇನು ಕೇಳ್ತಿದೀಯ ಅಂತ ನಿನಗೆ ಗೊತ್ತಿದೆಯಾ? ಅದು ಆಟ ಆಡೋ ವಸ್ತು ಅಲ್ಲಮ್ಮ. ಹಾಗೆಲ್ಲ ಕೊಡಕ್ ಬರೋದಿಲ್ಲ. ನಿನಗೆ ಅದ್ರ ಬೆಲೆ ಗೊತ್ತಿಲ್ಲ. ನೀನು ಪುಟ್ಟ ಕಂದ, ನೀನು ಹೇಗೆ ಸಾಲಿಗ್ರಾಮದ ಕಲ್ಲು ಬೇಕು ಅಂತ ಕೇಳ್ತಿದೀಯೋ ನನಗೆ ಗೊತ್ತಿಲ್ಲ. ಇದೆಲ್ಲ ನೀನು ಮಾತಾಡೋ ವಿಷಯನೇ ಅಲ್ಲ. ನಿಮ್ಮ ಚಕ್ರಾಪುರಿನಲ್ಲಿ ದೊಡ್ಡವರೆಲ್ಲ ಏನು ಮಾಡ್ತಿದ್ದಾರೆ? ಅವರೆಲ್ಲ ಯಾಕೆ ಬರಲಿಲ್ಲ? ನೀನೊಬ್ಬಳನ್ನೇ ಯಾಕೆ ಕಳಿಸಿದ್ದಾರೆ? ಇದೆಲ್ಲ ಸರಿ ಬರಲ್ಲ. ನೀನು ಹೊರಡು. ನನ್ನ ಹತ್ರ ಸಾಲಿಗ್ರಾಮ ಕಲ್ಲಿರೋದು ನಿಜ, ಆದರೆ ಅದನ್ನು ಕೊಡಕ್ ಬರಲ್ಲ. ಹಾಗೆ ಹೇಳ್ಬಿಡಿ ತಾತ, ಅದು ಆಟ ಆಡೋ ವಸ್ತು ಅಲ್ಲ ಅಂತ ನನಗೂ ಗೊತ್ತು. ಸಾಲಿಗ್ರಾಮದ ಕಲ್ಲು ತುಂಬ ಪವಿತ್ರವಾದ್ದು, ತುಂಬ ದೈವಿಕವಾದ್ದು ಅಂತ ನನಗೂ ಗೊತ್ತು. ನಮ್ಮ ಚಕ್ರಪುರಿನಲ್ಲಿ ತ್ರಿಪುರಸುಂದರಿ ಅನ್ನೋ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಈ ಸಾಲಿಗ್ರಾಮದ ಕಲ್ಲು ತುಂಬ ಮುಖ್ಯ ಅಂತೆ. ನೀವು ನನಗೆ ಕೊಡಿ, ನಾನು ಅದನ್ನು ತಗೊಂಡು ಹೋಗ್ತೀನಿ. ಕಂದ, ನೀನು ಹೇಳಿದ್ರೆ ಸುಲಭ ಅಲ್ಲ ಆ ಸಾಲಿಗ್ರಾಮನ ಕೊಡೋದು. ನಿಮ್ಮ ಊರಿನ ಹಿರಿಯರಿಗೆ ಸಾಲಿಗ್ರಾಮದ ಮಹತ್ವ ಗೊತ್ತಿದ್ರೆ ನಿನ್ನಂಥ ಪುಟ್ಟ ಹುಡುಗಿನ ಕಳಿಸ್ತಿರ್ಲಿಲ್ಲ. ಅವರ ಅಜ್ಞಾನ ಏನು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವರೆಲ್ಲ ಮೂಢರು ಅಂತ ಕಾಣಿಸುತ್ತೆ. ನಿನ್ನನ್ನು ನೋಡಿದ್ರೆ ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಒಳ್ಳೆತನ, ಮುಗ್ಧತೆ ಎಲ್ಲ ನನಗೆ ಅರ್ಥ ಆಗತ್ತೆ ಮಗು.
ಆದರೆ ಸಾಲಿಗ್ರಾಮನ ನಿನ್ನ ಕೈ ಕೊಡೋಕ್ಕಾಗಲ್ಲ. ತಾತ, ನೀವು ನನಗೆ ಸಾಲಿಗ್ರಾಮದ ಕಲ್ಲು ಕೊಡಲೇಬೇಕು. ನಾನು ಅದನ್ನ ಪಡ್ಕೊಂಡು ಹೋಗಲೇಬೇಕು. ನಾನು ಚಿಕ್ಕವಳಾದ್ರೆ ಏನಂತೆ? ದೇವಸ್ಥಾನಕ್ಕೆ ಬೇಕಾದ ಕಲ್ಲನ್ನ ನೀವು ಯಾರಿಗೆ ಕೊಟ್ರೆ ಏನು? ನಾನು ತುಂಬಾ ಭಯ ಭಕ್ತಿಯಿಂದ ತಗೊಂಡೋಗ್ತೀನಿ. ಕೊಡಿ ನನಗೆ. ಕೊಡೋದೇ ಇಲ್ವಾ? ಕೊಡ್ಲಾರೆ ಅಂತ ನಾ ಹೇಳಲಾರೆ ಮಗು. ನನ್ನ ಹತ್ರ ಸಾಲಿಗ್ರಾಮದ ಕಲ್ಲನ್ನು ಕೊಡೋ ಸಮಯ ಬಂದಿದೆ ಅಂತ ಪ್ರಜ್ಞೆ ನನ್ನನ್ನು ಎಚ್ಚರಿಸ್ತಿದೆ. ಅದನ್ನು ಮತ್ತೊಬ್ಬರು ವರ್ಷಕ್ಕೆ ಕೊಟ್ರೇನೆ ಈ ಜೀವ ನನ್ನಿಂದ ಹೋಗಕ್ಕೆ ಸಾಧ್ಯ. ತಾತ, ಹೌದು ಮಗು. ಜೀರ್ಣವಾದ ದೇಹದಲ್ಲಿ ಆತ್ಮ ಯಾಕಿರುತ್ತೆ ಹೇಳು? ಆತ್ಮಕ್ಕೆ ದೇಹದಿಂದ ಬಿಡುಗಡೆ ಬೇಕು. ನನಗೂ ಮೋಕ್ಷ ಬೇಕು. ಆದರೆ ಈ ಸಾಲಿಗ್ರಾಮದ ಕಲ್ಲು ನನ್ನ ಹತ್ರ ಇರೋದ್ರಿಂದ ಅದನ್ನ ಇಟ್ಕೊಂಡು ನಾನು ಸಹಾಯವಾಗಿಲ್ಲ. ಅದನ್ನು ಮತ್ತೊಬ್ಬರು ವಶಕ್ಕೆ ಕೊಟ್ಟು ಹೋಗ್ತಿದ್ದೀನಿ. ಅದನ್ನು ಹಾಗೆಲ್ಲ ಸುಮ್ಮನೆ ಕೊಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೆಲ್ಲ ಒಂದು ರೀತಿ, ನೀತಿ, ನಿಯಮ ಅಂತ ಇರುತ್ತೆ. ತಾತ, ಅದೇನು ಅಂತ ನಂಗೆ ಹೇಳಿ ತಾತ. ಇಲ್ಲ ಮಗು, ಸಾಲಿಗ್ರಾಮದ ಕಲ್ಲನ್ನು ನೀನು ಪಡ್ಕೊಳ್ಳೋಕ್ಕೆ ಇರೋ ನಿಬಂಧನೆಗಳನ್ನು ನೀನು ನಿಭಾಯಿಸೋಕ್ಕಾಗಲ್ಲ. ಬೇಸರ ಮಾಡ್ಕೋಬೇಡ. ನಿಬಂಧನೆ ಮೀರಿ ಸಾಲಿಗ್ರಾಮದ ಕಲ್ಲನ್ನು ಕೊಡೋಕ್ಕಾಗಲ್ಲ. ತಾತ, ನಾನು ನೋಡಕ್ ಚಿಕ್ಕವಳು ಅಂತ ನನ್ನ ಬಗ್ಗೆ ಅನುಮಾನ ಪಡಬೇಡಿ. ನೀವು ನನ್ನ ವಯಸ್ಸು, ನನ್ನ ಆಕಾರ ನೋಡಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ಕೋಬೇಡಿ. ಖಂಡಿತ ಆಗತ್ತೆ ತಾತ. ಆಗಲ್ಲ ಅಂತ ಹೇಳಿದ್ನಲ್ಲ ಮಗು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆಗಲ್ಲ ಅನ್ಬೇಡಿ. ನನ್ನ ಬೆನ್ಬಲಕ್ಕೆ ನಿಂತಿರೋ ನಮ್ಮನವರು ಖಂಡಿತ ನಂಗೆ ಸಹಾಯ ಮಾಡೇ ಮಾಡ್ತಾರೆ. ಅದೇನು ನಿಬಂಧನೆ ಅಂತ ನನಗೆ ಹೇಳಿ, ನಾನು ಅದನ್ನು ನೆರವೇರಿಸ್ತೀನಿ. ನೀವು ಸಾಲಿಗ್ರಾಮದ ಕಲ್ಲು ಕೊಡಲೇಬೇಕು ತಾತ ನನಗೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಪದೇ ಪದೇ ಅದನ್ನು ಹೇಳಿ ನನಗೆ ಸಿಟ್ಟರಿಸ್ತೀಯ. ಬುದ್ಧಿ ಇದೆಯಾ ನಿನಗೆ? ಈಗ ನೀನು ಹೊರಗಡೆ ಹೋಗ್ತೀಯ ಇಲ್ವಾ? ನನಗೆ ಹೇಳ್ತೀಯ? ನಿಮ್ಮ ಔಷಧಿ ಕೊಡ್ತೀನಿ, ಕುಡಿರಿ. ಗುರುಗಳೇ, 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 ಏ ಹುಡುಗಿ, ನಿನ್ ಒಳಗಡೆ ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಅದೇ ಒಳಗಡೆ ಬಂದೆ ನಮ್ ಕಣ್ ತಪ್ಸಿ. ಅರೆ ಹನುಮಂತು, ಗುರುಗಳೇ, ಇವಳನ್ನ ನಮ್ಮ ಅತಿಥಿ ಗೃಹದಲ್ಲಿ ಇರಿಸು. ಇವಳೇನು ಕೇಳ್ತಾಳೋ ಅದನ್ನು ಕೊಡು. ಸರಿ ಗುರುಗಳೇ, ಆಯ್ತು. ನಾನು ಇನ್ನು ಬರ್ತೀನಿ ತಾತ. ಆಯ್ತು, ನಡಿಯಮ್ಮ. ಏ ಹುಡುಗಿ, ಬಾಯಿಲಿ. ಯಾರು ನೀನು? ಒಳಗಡೆ ಹೋಗೋ ಆಗಿಲ್ಲ, ಗುರುಗಳು ವಿಶ್ರಾಂತಿ ತಗೋತಿದ್ದಾರೆ ಅಂದ್ರು ನಮ್ಮ ಕಣ್ ತಪ್ಪಿಸಿ ಒಳಗಡೆ ಹೋಗಿದೀಯಾ? ಹೇಳು, ಯಾತಕ್ಕೋಸ್ಕರ ಬಂದೆ? ಅಣ್ಣ, ಸಿಟ್ಟಾಗ್ಬೇಡಿ. ಅವರು ನಮ್ಮ ತಾತ. ನಾನು ನನ್ನ ತಾತನ ನೋಡಕ್ ಬಂದೆ ಅಂತ ಹೇಳಿದ್ನಲ್ಲ, ಅವರಿಗೆ ಏನೋ ವಿಷಯ ಹೇಳ್ಬೇಕಾಗಿತ್ತು. ಅದಕ್ಕೆ ನಾನು ಇಲ್ಲಿ ಬಂದೆ. ಅದೇನ್ ಗುಟ್ಟಿನ ವಿಷಯ ಅದು? ನಂಗೂ ಹೇಳು. ಇಲ್ಲ, ಅದೆಲ್ಲ ರಹಸ್ಯದ ವಿಚಾರ. ಅದೆಲ್ಲ ಎಲ್ಲರಿಗೂ ಹೇಳೋಕ್ ಬರೋದಿಲ್ಲ. ನೀವು ಬೇಕಿದ್ರೆ ತಾತ ಹತ್ರ ಕೇಳ್ಕೊಂಡು ತಿಳ್ಕೊಳ್ಳಿ. ಸಾಕು, ಸುಮ್ನಿರು. ಆ ಶಕ್ತಿ ದೇವ್ರನ್ನ ತಾತ ಅಂತಿದೆಯಲ್ಲ, ಅವರೇ ನಿಮ್ಮ ತಾತನ? ಹೌದು, ಅವ್ರು ನಮ್ಮ ತಾತನ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಬನ್ನಿ, ಅವರನ್ನೇ ಕೇಳೋಣ. ಅಯ್ಯೋ, ಬೇಡ ಬೇಡ. ಗುರುಗಳು ನಿನ್ನನ್ನು ಅತಿಥಿ ಗೃಹಕ್ಕೆ ಬಿಡಕ್ಕೆ ಹೇಳಿದ್ದಾರೆ. ನಡಿ, ಹೋಗೋಣ, ನಡಿ. ಅರೆ, ಅಜ್ಜಿ ಎಲ್ಲೋದ್ರು? ಬಾಗಿಲು ಚಿಲ್ಕ ಹಾಕೊಂಡಿದ್ಯಲ್ಲ?
ಅಜ್ಜಿ ಇಲ್ಲೇ ಎಲ್ಲ ಅಂಗಡಿಗೆ ಹೋಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಚಿಲ್ಕ ಹಾಕೊಂಡು ಹೋಗಿರ್ಬೇಕು. ನಡೀರಿ ಒಳಗೆ ಹೋಗೋಣ. ಅಯ್ಯೋ ಇದೇನಿದು? ನಮ್ಮನೆ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿಯಾಗಿ ಬಿದ್ದಿದೆ. ಯಾರೋ ಕಳ್ಳರು ಬಂದಿದ್ರು ಅನ್ಸುತ್ತೆ. ರಶ್ಮಿ, ನಮ್ಮನೆಗೆ ಕಳ್ಳರು ಬಂದಿದ್ರು, ಇದು ಪಕ್ಕ ಆಗಿದೆ. ಇದರಲ್ಲಿ ಏನು ಸಿಕ್ಕಿಲ್ಲ ಅಂತ ಎಲ್ಲ ವಸ್ತುಗಳನ್ನು ಚೆಲ್ಲಪಿಲ್ಲಿ ಮಾಡ್ಬಿಟ್ಟಿದ್ದಾರೆ. ಇಷ್ಟಾದ್ರೂ ಯಾಕೆ ಮಾತಾಡ್ತಿಲ್ಲ ನೀನು? ಇಲ್ಲ ರೀ, ನಮ್ಮನೆಗೆ ಯಾವ ಕಳ್ಳರು ಬಂದಿರಲಿಲ್ಲ. ಇದನ್ನೆಲ್ಲ ಯಾರು ಮಾಡಿರೋದು ಅಂತ ನನಗೆ ಗೊತ್ತು. ಯಾರು ಮಾಡಿದ್ದು? ಯಾರು ರಶ್ಮಿ? ಹೇಳು ಅದು ಹೇಳು ರಶ್ಮಿ. ಅದು ನೋಡು, ಗುರುಗಳು ಹೇಳಿದ ಅತಿಥಿ ಗೃಹ ಇದೆ, ನೀನು ಇಲ್ಲೇ ಇರಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಮತ್ತೆ ನಮ್ಮ ಕಣ್ ತಪ್ಪಿಸಿ ಗುರುಗಳ ಕೋಣೆಗೆ ಹೋದ್ರೆ ಅವರು ಸಿಟ್ಟಿಗೆ ಹೇಳ್ತಾರೆ. ಸರಿ, ನಾನು ಇಲ್ಲೇ ಇರ್ತೀನಿ. ಅದು ಬುದ್ಧಿವಂತಿ ಅಂದ್ರೆ. ನಾನು ಬರ್ಲಾ? ಒಂದು ನಿಮಿಷ ರೀ. ಏನ್ ನಿನ್ ತೊಂದ್ರೆ? ನಮ್ಮ ತಾತ ನಿಮ್ಗೆ ಏನ್ ಹೇಳಿದ್ದು? ನನ್ನನ್ನ ಇಲ್ಲಿ ಬಿಟ್ಟು ನನಗೇನ್ ಬೇಕೋ ಅದು ಕೊಟ್ಟು ಚೆನ್ನಾಗಿ ನೋಡ್ಕೊ ಅಂತ ಅಲ್ವಾ? ಓಹೋ, ನೀನ್ ಚೆನ್ನಾಗಿ ಬೇರೆ ನೋಡ್ಕೋಬೇಕು. ಮೊದಲೇ ಗುರುಗಳಿಗೆ ತಾತ ಅಂತಿದೀಯಾ? ಏನ್ ಬೇಕು ಕೇಳು. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ತಿನ್ನೋದಕ್ಕೆ ಹಣ್ಣು ತಿಂಡಿ ಪದಾರ್ಥಗಳೆಲ್ಲ ತಗೊಂಬನ್ನಿ. ಹೋಗಿ, ಇವಾಗ್ಲೇ ಬೇಕು ನನಗೆ. ಒಂದು ಚಿಕ್ಕ ಹುಡುಗಿಗೂ ನಾನು ಆಳಾಗಿ ಕೆಲಸ ಮಾಡ್ಬೇಕು. ಎಲ್ಲ ನನ್ನ ಹಣೆ ಬರ. ನೀನು ಹೇಳಿದ್ದೆಲ್ಲ ತರ್ತೀನಿ, ಕೂತ್ಕೋ.